ಸ್ನೇಹಿತರೆ, ಮಿಥುನ್ ವ್ಲಾಗಿಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ, ಯಾರು ಚಾನಲ್ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ಟೈಮಿಂಗ್ಸ್ ಬಂದು 11:51 ಆಯಿತು. ಜೊಮ್ಯಾಟೊ ಆನ್ ಮಾಡು. ಆನ್ಲೈನಿಗೆ ಹೋಗೋಣ. 12 ಗಂಟೆ ಆಯಿತು, 11:50 ಆಗಿದೆ. ಅವ್ನು ಹೇಳ್ಕೊಡ್ತಾನೆ ನೋಡು. ಡೈಲಿ ಇನ್ಸೆಂಟಿವ್ ಬಂದು 550 ಉಂಟು. ಡೈಲಿ ಇನ್ಸೆಂಟಿವ್ 550, 32 ಆರ್ಡ್ರ್. ಇದು ಬಂದು ವೀಕ್ಲಿ ಇನ್ಸೆಂಟಿವ್ 8,000 ರೂಪಾಯಿ ಮಾಡಿದರೆ 3,850 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. ಲಾಗಿನ್ ಓವರ್ ನೋಡಿ. ಮಂಗಳವಾರದಿಂದ ಬುಧವಾರ ತನಕ 12 ಗಂಟೆ 3 ಗಂಟೆ ತನಕ ಇರಲೇಬೇಕು. ಸಾಯಂಕಾಲ 7ರಿಂದ 10 ಗಂಟೆ ತನಕ ಇರಲೇಬೇಕು. ಶುಕ್ರವಾರದಿಂದ ಶನಿವಾರವರೆಗೂ 12ರಿಂದ 3 ಗಂಟೆವರೆಗೂ ಇರಲೇಬೇಕು. ಮತ್ತು ಆರ್ಡ್ರನ್ನ ಡೆಲಿವರಿ ಮಾಡೋಂಗಿಲ್ಲ. 2 ಆರ್ಡ್ರ್ ಅಷ್ಟೇ ಡೆಲಿವರಿ ಮಾಡೋದು. ಇನ್ಕಂಪ್ಲೀಟ್ ಕೇಕ್ 2 ಮಾಡೋಕ್ಕಿರೋದು. ಆರ್ಡ್ರ್ ಅಂತೂ ಒಂದು ಕ್ಯಾನ್ಸಲ್ ಮಾಡಲಿಕ್ಕಿಲ್ಲ. 4 ಸೆಲ್ಫಿ ಮಿಸ್, 4 ಸೆಲ್ಫಿ ಅಷ್ಟೇ. 4 ಸೆಲ್ಫಿ ಮೇಲೆಲ್ಲ ಮಿಸ್ ಮಾಡೋಕ್ಕಿಲ್ಲ ಸೆಲ್ಫಿಗಳು. ಇನ್ನೊಂದು ದುಡ್ಡು ಪಂಪರು ವೀಕ್ಲಿ ಆಫರ್. 4,950 ಇನ್ಸೆಂಟಿವ್. ಗಿಗ್ ನೋಡಿ, 62 ಗಿಗ್ಗು 875 ಆರ್ಡ್ರ್ ಮಾಡಬೇಕು. ಹಿಂಗಾದ್ರೆ ಸೇಮ್ 8:30 ಅವರ್ ಇರಲೇಬೇಕು. ಮಧ್ಯಾಹ್ನ ಲಾಗಿನ್ ಇರಲಿಲ್ಲ. ಪೀಕ್ ಅವರ್ ಅದು ಮಧ್ಯಾಹ್ನ, ಮತ್ತು ಸಾಯಂಕಾಲ ಪೀಕ್ ಅವರ್ ಅದು 12ರಿಂದ 3, 1ರಿಂದ 10. ಇದೆಲ್ಲ ಅಷ್ಟೇ 2 ಆರ್ಡ್ರ್ ಅಷ್ಟೇ ಡಿಲ್ ಮಾಡಲಿಕ್ಕಿರೋದು. 2 ಇನ್ಕಂಪ್ಲೀಟ್ ಕೇಕ್, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಿಲ್ಲ. ಒಂದು ಆರ್ಡರ್ ಕೊಡ್ತಾನೆ ನೋಡೋಣ, ಎಲ್ಲಿ ಆರ್ಡರ್ ಕೊಡ್ತಾನೆ ನೋಡೋಣ. ನಾನು ಸ್ಟಾರ್ಟಿಂಗ್ ಬಂದಾಗ ಎಷ್ಟೋ ಇನ್ಸೆಂಟಿವ್ ಲಾಸ್ ಆಗಿದೆ. ನಂಗೆ ಗೊತ್ತೇ ಇರಲಿಲ್ಲ ಈ ಥರ ಇನ್ಸೆಂಟಿವ್ ಉಂಟು, ಈ ಥರ ಮಾಡಬೇಕು. ನಂಗೆ ಗೊತ್ತಿರಲಿಲ್ಲ ಈ ಥರ ಎಲ್ಲ. ಅದಕ್ಕೆ ಹೊಸದಾಗಿ ಬಂದಿರೋರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಂಗೆ ಈ ಥರ ಲಾಗಿನ್ ಅವರ್ಸ್ ಇಷ್ಟೊತ್ತು ತನಕ ಇರಲೇಬೇಕು ಪೀಕ್ ಅವರಲ್ಲಿ ಅಂತ ಗೊತ್ತಿರಲಿಲ್ಲ ಮುಂಚೆ ಸ್ಟಾರ್ಟಿಂಗಲ್ಲಿ. ಬರೋದು ಮಾಡೋದು ಇರೋದು ಮಾಡ್ತಾ ಇದ್ದೇನೆ. ಇನ್ಸೆಂಟಿವೇ ಸಿಗ್ತಾ ಇರಲಿಲ್ಲ ನನಗೆ. ಬರ್ತಾ ಗೊತ್ತಾಯ್ತು ನನಗೆ ಈ ಥರ ಉಂಟಿದು. ಅದಕ್ಕೆ ಹೊಸದಾಗಿ ಬರ್ತಿರೋರಿಗೆ ತಿಳಿಸ್ತಾ ಇರೋದು. ಯಾರು ಏಪ್ರಿಲ್ ಮಾಡೋಕ್ಕಾದರೆ ಕಾಂಟ್ಯಾಕ್ಟ್ ಮಾಡಿ. ಹೋಗೋಣ, ಎಲ್ಲ ಆರ್ಡ್ರ್ ಕೊಡ್ತಾರೆ ನೋಡೋಣ. ಎಲ್ಲ ಹೋಗ್ತಾ ನೋಡೋಣ, ಎಲ್ಲ ಆರ್ಡ್ರ್ ಕೊಡ್ತಾರೆ ಅಂತ. ಎಲ್ಲಿ ಕೊಡ್ತಾನೆ ಆರ್ಡ್ರ್ ಅಂತ ಗೊತ್ತಿಲ್ಲ ಈಗ. ಟೈಮ್ ಒಂದಲ್ಲ, ಆಲ್ರೆಡಿ 12 ಗಂಟೆ ಆಯಿತು. 1/4 ಗಂಟೆ ಮುಂಚೆನೇ ಲಾಗಿನ್ ಮಾಡಿ. 11:56 ಆಯಿತು. ಒಂದು ಆರ್ಡ್ರ್ ಇಲ್ಲ. ಇದು ಮಾಡಿ 4 ನಿಮಿಷ, 4-5 ನಿಮಿಷ ಆಯಿತು. ಸ್ವಿಗ್ಗಿಲಿ ಅಂತ ಆರ್ಡ್ರ್ ಇಲ್ಲ. ಸ್ವಿಗ್ಗಿ ಮಾಡಲಿಕ್ಕೆ ಸ್ವಿಗ್ಗಿಲಿ ಆರ್ಡ್ರ್ ಇಲ್ಲ. ಸರ್ಜ್ ಇಲ್ಲ. ಆರ್ಡ್ರ್ ಉಂಟು ಸ್ವಿಗ್ಗಿಲಿ, ಸರ್ಜ್ ಇಲ್ಲ. ಹಂಗೆ ಮಾಡಿದರೆ ವೇಸ್ಟ್ ಸ್ವಿಗ್ಗಿನ. ನೋಡಿ, ಅನುಕೂಲ ಇರೋ ಥರ ಮಾಡಿ. ಸರ್ಜ್ ಇದ್ದರೆ ಸ್ವಿಗ್ಗಿ ಮಾಡಿ. ಸರ್ಜ್ ಇದ್ದರೆ ಸ್ವಿಗ್ಗಿಲಿ ಒಳ್ಳೆ ಇನ್ಕಮ್ ಆಗುತ್ತೆ. ಸರ್ಜ್ ಇಲ್ಲ ಅಂದರೆ ಜೊಮ್ಯಾಟೊ ಮಾಡಬೇಕು. ಹೊಸ್ದಾಗಿ ಬರ್ತಿರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಫಸ್ಟ್ ಆರ್ಡರ್ ಪಿಕಪ್ ಮಾಡಿದ್ದೀನಿ. 3000 ರೂಪಾಯಿ ಕೊಟ್ಟಿದ್ದು ಫಸ್ಟ್ ಆರ್ಡ್ರಿಗೆ.
ಲೊಕೇಶನ್ಗೆ ಹೋಗೋಣ. ಲೊಕೇಶನ್ ಇದೆಲ್ಲ ಎಲ್ಲ ಕಾಲು ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ. ಕಾಲ್ ನಾನು ಕಸ್ಟಮರ್ಗೆ. ಹಲೋ, ಝೊಮ್ಯಾಟೊ. ಹಾಂ, ಸರಿ, ಆಯಿತು. ಓಕೆ. ಹಾಂ, ವೆಲ್ಕಮ್. ಕಸ್ಟಮರ್ ಫುಡ್ ನಾನು ಟೇಬಲ್ ಇಟ್ಟಿದ್ದೀನಿ. ಆರ್ಡ್ರ್ ಡೆಲಿವರಿ ಕೊಡು. ಎಷ್ಟು ಕೊಡ್ತೀನಿ? 31 ಕೊಟ್ಟಿಲ್ಲ. 4 ಕಿಲೋಮೀಟ್ರ್. ನೆಕ್ಸ್ಟ್ ಆರ್ಡ್ರು ಎಲ್ಲಿ ಕೊಡ್ತಾನೆ ನಾನು? ನೆಕ್ಸ್ಟ್ ಆರ್ಡ್ರು 4 ಕಿಲೋಮೀಟ್ರ್ 20 ಕೊಡ್ತೇವೆ. ಟೆಸ್ಟ್ ಮಾಡ್ತೇವೆ. 20 ಅದು ತಗೊಂಡು ಪಿಕಪ್ ಮಾಡೋದು. ರೆಡಿ ಆಗುವ ಸಿಗ್ತದೆ. ರೆಡಿ ಕೊಟ್ಟಿದ್ದಾರೆ. ಪಿಕಪ್ ಮಾಡೋಣ. ₹52 ಪಾರ್ಕ್ ಮಾಡಿದ್ದಾರೆ ಮಠದಲ್ಲಿ. ಅದು ತಗೊಂಡು ಪಿಕಪ್ ಮಾಡೋಣ. ಪಿಕಪ್ ಮಾಡಿ ಮತ್ತೆ ಸಿಗ್ತೀನಿ. ಅಷ್ಟೇ. 4ನೇ ಆಟ ಅಂತ ಕಾಣುತ್ತೆ. 4ನೇ ಆಟ ನೋಡಿ. ಉಡುಪಿ ಲಂಚಮಿಂದ ಒಂದು ಜಮಣದ ಆರ್ಡ್ರ್ ಬಂದಿದೆ. ಪಿಕಪ್ ಬಂದು ಪಿಕಪ್ ಎಷ್ಟು ಕಿಲೋಮೀಟರ್ ಇದೆ ನೋಡೋಣ. ಪಿಕಪ್ 3.7 ಕಿಲೋಮೀಟ್ರ್ ಉಂಟು. ಇದು ಹೋಗಿ ಒಂದು 39 ಆಗುತ್ತೆ. ನೋಡೋಣ ಹೋಗಿ ಪಿಕಪ್ ಮಾಡೋಣ. ಹೋಗಿ 3.7 ಕಿಲೋಮೀಟ್ರ್ ಉಂಟು. ನೋಡೋದಿಲ್ಲ ಆರ್ಡ್ರ್. ಈ ಥರ ಆರ್ಡ್ರ್ ಬರ್ತದೆ ಝೊಮ್ಯಾಟೊದಲ್ಲಿ. ನೋಡಿ, ಹೊಸ್ದಾಗಿ ಮಾಡ್ತಿಲ್ಲ. ತಾಳ್ಮೆಯಿಂದ ಮಾಡೋದಾದ್ರೆ ಮಾಡಿ. ಈ ಲಾಂಗ್ ಆರ್ಡ್ರ್ಗಳು ಬಂದರೆ ಝೊಮ್ಯಾಟೊದಲ್ಲಿ ಲಾಂಗ್ ಆರ್ಡ್ರ್ ಬಂದರೆ ಈ ಥರ ಲೊಕೇಶನ್ ನೋಡ್ಲಿಕ್ಕೆ ಸಿಗುತ್ತೆ. ಯಾವ ಥರ ಉಂಟು ಹೊಳೆ ಅಂತ. ಸ್ವಾದಿಷ್ಟ ಆರ್ಡ್ರ್ ಕೊಡ್ತದ ನೀನು. ಹೌದು, ಯಾವ ಥರ ಉಂಟು ಲೊಕೇಶನ್, ಯಾವ ಥರ ಉಂಟಂತ. ಸೂಪರಾಗಿದೆ ಲೊಕೇಶನ್ ಮಾತ್ರ. ಮಳೆ ಬರ್ತಾಯಿತ್ತು, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸಾರಿ. ನೋಡಿ, ಝೊಮ್ಯಾಟೊದಲ್ಲಿ ಫುಲ್ ಟೈಮ್ ಅರ್ನಿಂಗ್ಸ್. ಮಧ್ಯಾಹ್ನ 12ರಿಂದ ರಾತ್ರಿ 12 ಗಂಟೆವರೆಗೂ ಟೈಮಿಂಗ್ಸ್ ಕಾಣೋದು. 11 ಟೈಮಿಂಗ್ಸ್ 11:55 ಆಗಿದೆ. 1,198 ರೂಪಾಯಿ ಆಗಿದೆ. ಇನ್ಸೆಂಟಿವ್ ಬಂದು 358 ರೂಪಾಯಿ. ಲಾಗಿನ್ ಓವರ್ 1 ವರ್ಷ ತೋರಿಸುತ್ತಿದೆ. ಸರಿ ಇದೆ. 11:51 ಕಾಲ್ ಮಾಡಿದ್ದೀನಿ ಬೆಳಿಗ್ಗೆ. ರಾತ್ರಿ 11:50 ಬಂದ್ ಮಾಡಿದ್ದೀನಿ. ಇದರಲ್ಲಿ
ಟೋಟಲ್ 1500 ರೂಪಾಯಿ ಆಗುತ್ತೆ. 1500ರಲ್ಲಿ 300 ರೂಪಾಯಿ ಪೆಟ್ರೋಲು. 300 ರೂಪಾಯಿ ಪೆಟ್ರೋಲ್ ತೆಗೆದು 200 ರೂಪಾಯಿ ಮಧ್ಯಾಹ್ನ ಊಟ ರಾತ್ರಿ ಊಟ 300 ರೂಪಾಯಿ, 1000 ರೂಪಾಯಿ ಉಳಿತು ಅಷ್ಟೇ. ಅಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನಾಳೆ ಸಿಗುವ. ಬಾಯ್. ಥ್ಯಾಂಕ್ ಯು.